ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕಡೆಗೆ ಫೆಬ್ರವರಿ 8, 2022 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಲೈಕ್ಸ್ ಆ್ಯಂಡ್ ಸೈನ್ಸ್ ಕಡೆಯಿಂದ ಪ್ರಕಟಣೆ ಸೂಪರ್ 53.0ನ ಆರಂಭ ಮಾಡಲಾಗ್ತಾ ಇದೆ. 50 ಸ್ಟೂಡೆಂಟ್ಸ್ 50 ದಿನಗಳ ಕಾಲ ಈ ಪ್ರೋಗ್ರಾಮ್ ನಡೆಯುತ್ತೆ. ಇದರೊಳಗೆ ಡೈಲಿ ಅಸೈನ್ಮೆಂಟ್ಗಳು, ಡೈಲಿ ಹಾಗೂ ವೀಕ್ಲಿ ಟೆಸ್ಟ್ಗಳು, ಒನ್ ಮೆಂಟರ್ಶಿಪ್ ಇರುತ್ತೆ. ನಿಮ್ಮ ಶೀಟ್ಸನ್ನು ಅನಲೈಸ್ ಮಾಡಲಾಗುತ್ತೆ, ಡಿಸ್ಕಷನ್ ಹಾಗೂ ಡೌಟ್ ಕ್ಲಾರಿಫಿಕೇಶನ್ ನಡೆಯುತ್ತೆ. ಇದಕ್ಕಾಗಿ ಅಂತ ಫ್ರೀ ಎಂಟ್ರೆನ್ಸ್ ಟೆಸ್ಟ್ನ ಮಾಡ್ತಾ ಇದ್ದಾರೆ ಫೆಬ್ರವರಿ 13 ಇದು ಆಫ್ಲೈನ್ ಹಾಗೂ ಆನ್ಲೈನ್ ಎರಡೂ ಮೋಡಲ್ಲಿ ನಡೆಯುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ತಿಳ್ಕೊಬೋದು. ಮೊದಲಿಗೆ 4ನೇ ಫೆಬ್ರವರಿ ಸಂಚಿಕೆಯ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಒಲಿಂಪಿಕ್ಸ್ ಇಸ್ ಟ್ರೂ? ಮೊದಲನೇ ಸ್ಟೇಟ್ಮೆಂಟ್, ವಿಂಟರ್ ಒಲಿಂಪಿಕ್ಸ್ 2022 ಈಸ್ ಬೀಯಿಂಗ್ ಹೆಲ್ಡ್ ಇನ್ ಬೀಜಿಂಗ್, ಚೈನಾ. ಎರಡನೇ ಸ್ಟೇಟ್ಮೆಂಟ್, ದ ನ್ಯೂ ಒಲಿಂಪಿಕ್ ಮೋಟೋ ಇಸ್ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. ಸೆಲೆಕ್ಟ್ ದ ಕರೆಕ್ಟ್ ಕೋಡ್. A only one, B only two, C both, D none. ನಾವು ಅವತ್ತಿನ ಸಂಚಿಕೆಯಲ್ಲಿ ಈ ವರ್ಷ ವಿಂಟರ್ ಒಲಿಂಪಿಕ್ಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ನ್ಯೂಸ್ ಆರ್ಟಿಕಲ್, ಎಡಿಟೋರಿಯಲ್ ಆರ್ಟಿಕಲ್ ಎರಡನ್ನೂ ನೋಡಿದ್ವಿ. ಈ ವರ್ಷದ ವಿಂಟರ್ ಒಲಿಂಪಿಕ್ಸ್ 2022 ನಡೀತಾ ಇರೋದು ಚೀನಾದ ಬೀಜಿಂಗ್ ಒಳಗೆ. ಹಾಗಾಗಿ ಸರಿಯಾದ ಸ್ಟೇಟ್ಮೆಂಟ್ ಮೊದಲನೇದು. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಚರ್ಚೆ ಮಾಡಿದ್ವಿ ನಾವು ಈ ಒಂದು ವಿಷಯವನ್ನ? ಚೀನಾದ PLA ಅಂದ್ರೆ ತನ್ನ ಆರ್ಮಿಯಿಂದ ಗಾಲ್ವನ್ ವ್ಯಾಲಿ ಕ್ಲಾಶ್ ಅಲ್ಲಿ ಪಾಲ್ಗೊಂಡಿದ್ದು ಹಾಗೂ ಅದಕ್ಕಾಗಿ ಮೆಡಲ್ ಪಡೆದಂತಹ ರೆಜಿಮೆಂಟ್ ಕಮಾಂಡರ್ನ ಈ ವಿಂಟರ್ ಒಲಿಂಪಿಕ್ಸ್ ಏನೀಗ ಚೀನಾದಲ್ಲಿ ಆಗ್ತಾ ಇದೆ ಅದಕ್ಕಾಗಿ ಟಾರ್ಚ್ ಬೇರರ್ ಮಾಡಿದ್ದಾರೆ. ಭಾರತ ಇದನ್ನು ವಿರೋಧಿಸಿ ಈ ವಿಂಟರ್ ಒಲಿಂಪಿಕ್ಸ್ ನ ಡಿಪ್ಲೊಮ್ಯಾಟಿಕ್ ಬಾಯ್ಕಾಟ್ ಮಾಡಿದೆ. ಆ ಕಾಂಟೆಕ್ಸ್ಟ್ ಅಲ್ಲಿ ಚರ್ಚೆ ಮಾಡಿದ್ವಿ ನಾವು. ಇವತ್ತಿನ ದಿನಪತ್ರಿಕೆಯಲ್ಲಿ ಕೂಡ ಇದ್ರ ಬಗ್ಗೆ ಅಂದ್ರೆ ಈ ಒಂದು ಮೂವ್ನ ಯಾಕೆ ತಗೊಂಡಿದೆ ಅಂತ ಚೀನಾ ತನ್ನ ಸ್ಟೇಟ್ಮೆಂಟ್ ನ ಕೂಡ ಕೊಟ್ಟಿದೆ. ಈ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಎರಡನೇ ಸ್ಟೇಟ್ಮೆಂಟ್, ದ ನ್ಯೂ ಒಲಿಂಪಿಕ್ ಮೋಟೋ ಇಸ್ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್ ನಾವು ಚರ್ಚೆ ಮಾಡಿದ್ವಿ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಅಸೋಸಿಯೇಷನ್ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್ ಇದ್ರೊಳಗೆ ಟುಗೆದರ್ ಕೂಡ ಸೇರಿಸಿದೆ ಅಂತ ಕಳೆದ ವರ್ಷ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಉತ್ತರ ಸಿ ಬೋತ್. ಮುಂದುವರಿತಾ ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಿರುವಂಥ ಮೊದಲನೇ ಆರ್ಟಿಕಲ್, ಯೂನಿವರ್ಸಲೈಸ್ ಮೆಟರ್ನಿಟಿ ಬೆನಿಫಿಟ್ ಸ್ಕೀಮ್ ಸಿ ಆಕ್ಟಿವಿಸ್ಟ್. ಇದು ನಿಮ್ಮ UPSC ಹಾಗೂ KPSC ಸಿಲೆಬಸ್, ಪ್ರಿಲಿಮ್ಸ್ ಎಕ್ಸಾಮ್ ಹಾಗೂ ಮೇನ್ಸ್ ಸಿಲೆಬಸ್ನ ಜನರಲ್ ಸ್ಟಡೀಸ್ ಪೇಪರ್ 2 ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ನ ಕೆಳಗೆ ಬರುತ್ತೆ. ಇತ್ತೀಚೆಗಷ್ಟೇ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆಯನ್ನು ಮತ್ತೆ ರಿವ್ಯಾಂಪ್ ಮಾಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ನಾವು ಈ ಆರ್ಟಿಕಲ್ನ ನೋಡ್ತಾ ಇದ್ವಿ. ಏನು ಬದಲಾವಣೆಗಳನ್ನ ಮಾಡಲಾಗಿತ್ತು, ಯಾಕೆ ಇಲ್ಲಿ ಮೆಟರ್ನಿಟಿ ಬೆನಿಫಿಟ್ ಸ್ಕೀಮ್ನ ಯೂನಿವರ್ಸಲೈಸ್ ಮಾಡಿ ಸಾರ್ವತ್ರಿಕಗೊಳಿಸಿ ಅಂತ ಕೇಳ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗಿರುವಂಥ ಸ್ಕೀಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ನಾವಿಲ್ಲಿ ಚರ್ಚೆ ಮಾಡ್ತಾ ಇರೋದು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ. ಇದು ಏನು ಮೇನ್ ರಿವ್ಯಾಂಪ್ ಆಗಿರುವಂಥದ್ದು. ಇದನ್ನು 2017 ಆರಂಭ ಮಾಡಿದ್ದು. ಇದರ ಉದ್ದೇಶ ಏನು ಅಂತಂದರೆ, ಗರ್ಭಿಣಿ ಆಗೋದ್ರಿಂದ ವೇತನ ನಷ್ಟ ಏನು ಆಗಬಹುದು ಅದನ್ನು ಪಾರ್ಷಲಿ ಕಾಂಪನ್ಸೇಟ್ ಮಾಡೋದಕ್ಕೆ ಅಂತ ಈ ಯೋಜನೆಯನ್ನು ತೊಗೊಂಡು ಬರಲಾಯಿತು. ಇದರ ಮೂಲಕ 5,000ದಷ್ಟು ಕ್ಯಾಶ್ ಇನ್ಸೆಂಟಿವ್ನ ಕೊಡಲಾಗುತ್ತೆ. ಆದರೆ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ. 3 ಇನ್ಸ್ಟಾಲ್ಮೆಂಟಲ್ಲಿ ಕೊಡಲಾಗುತ್ತೆ. ಮೊದಲನೇ ಇನ್ಸ್ಟಾಲ್ಮೆಂಟನ್ನು ಪ್ರೆಗ್ನೆನ್ಸಿನ ರಿಜಿಸ್ಟ್ರೇಷನ್ ಆದಾಗ 1,000 ಕೊಡಲಾಗುತ್ತೆ. 6 ತಿಂಗಳ ನಂತರ ಆಂಟಿನೇಟಲ್ ಚೆಕಪ್ಗೆ ಬಂದಾಗ 2,000 ರೂಪಾಯಿನ ಎರಡನೇ ಇನ್ಸ್ಟಾಲ್ಮೆಂಟ್ ಆಗಿ ಕೊಡಲಾಗುತ್ತೆ. ನಂತರ ಮಗುವಿನ ಜನ್ಮ ಆದಮೇಲೆ ಮಗುವಿಗೆ ಬೇಕಾಗುವಂಥ ಬೇಸಿಕ್ ಇಮ್ಯುನೈಸೇಷನ್ ಏನು ಕೊಡಲಾಗುತ್ತೆ, BCG, OPV, DPT ಇದೆಲ್ಲ ಕೊಟ್ಟ ಮೇಲೆ ಕೊನೆಯ ಇನ್ಸ್ಟಾಲ್ಮೆಂಟ್ 2,000 ರೂಪಾಯಿ, ಒಟ್ಟಾರೆ 5,000 ರೂಪಾಯಿನ ಕೊಡಲಾಗುತ್ತೆ. ನಾವು ಇದೇ ಒಂದು ಯೋಜನೆ ಬಗ್ಗೆ 2 ಜಾನ್ ಸಂಚಿಕೆಯಲ್ಲಿ ಕೂಡ ಒಂದು ಎಡಿಟೋರಿಯಲ್ ಆರ್ಟಿಕಲ್ನ ನೋಡಿದ್ವಿ. ಸ್ಟೇಟ್ ಸ್ಕೀಮ್ಸ್ ಕ್ಯಾನ್ ಕಾಸ್ಟ್ ಎ ಲೈಫ್ ಲೈನ್ ಟು ದಿಸ್ ವೆಲ್ಫೇರ್ ಪ್ಲಾನ್ ಅಂತ. ಈ ಒಂದು ಆರ್ಟಿಕಲ್ನ ಕೆಳಗೆ ಇದೇ ಯೋಜನೆಯಲ್ಲಿ ಏನು ಬದಲಾವಣೆಗಳನ್ನ ಮಾಡಬಹುದು ಇದರ ವಿಶ್ಲೇಷಣೆ ಬಂದಿತ್ತು. ರಾಜ್ಯ ಮಟ್ಟದಲ್ಲಿ ಏನು ಸ್ಕೀಮ್ಸ್ ಇದೆ ಅದರಿಂದ ಏನು ಕಲ್ತ್ಕೋಬಹುದು, ನಾವು ಕೇಂದ್ರ ಮಟ್ಟದಲ್ಲಿ ಹೇಗೆ ಕಾರ್ಯರೂಪಕ್ಕೆ ತೊಗೊಂಡು ಬರ್ಬೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈ ಒಂದು ಆರ್ಟಿಕಲ್ನ ನೀವು ಮತ್ತೊಮ್ಮೆ ರೆಫರ್ ಮಾಡ್ಬೋದು ಅನಾಲಿಸಿಸ್ಗೆ. ನೋಡಿ, ಪದೇ ಪದೇ ನಾವು ಈ ಯೋಜನೆ ಬಗ್ಗೆ ಆರ್ಟಿಕಲ್ಸ್ನ ನೋಡ್ತಾ ಇದ್ದೀವಿ, ವಿಶ್ಲೇಷಣೆ ನೋಡ್ತಾ ಇದ್ದೀವಿ ಅಂತಂದರೆ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಸಾಮಾನ್ಯವಾಗಿ ಮೇನ್ಸ್ ಎಕ್ಸಾಮಲ್ಲಿ ಒಂದು ಸ್ಕೀಮ್ನ ವಿಶ್ಲೇಷಣೆ ಬರುತ್ತೆ. ಆ ಪ್ರಶ್ನೆಗೆ ಈ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ರೆಲೆವೆಂಟ್ ಆಗುತ್ತೆ. ಹಾಗೆ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಲ್ಲೂ ಕೂಡ ಈ ಒಂದು ಟಾಪಿಕ್ನ ಮಹತ್ವ ಜಾಸ್ತಿ ಆಗುತ್ತೆ. ಈ ಯೋಜನೆ ಜೊತೆಗೆ ಜನನಿ ಸುರಕ್ಷಾ ಯೋಜನೆ ಅಂತ 2005 ನ್ಯಾಷನಲ್ ಹೆಲ್ತ್ ಮಿಷನ್ನ ಕೆಳಗೆ ಆರಂಭ ಆಗಿತ್ತು. ಅದ್ರ ಕೆಳಗೆ 1,000 ರೂಪಾಯಿಯಷ್ಟು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಮಾಡಿಸ್ಕೊಂಡವ್ರಿಗೆ ಕೊಡಲಾಗುತ್ತೆ. ಸೊ ಒಟ್ಟಾರೆ 6,000 ರೂಪಾಯಿ ಸಿಗುತ್ತೆ. ಈ 2 ಸ್ಕೀಮ್ಗಳು ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಕೆಳಗೆ ಬರುತ್ತೆ. 2 ಮೆಟರ್ನಿಟಿ ಬೆನಿಫಿಟ್ ಪ್ರೋಗ್ರಾಮ್ಗಳು. ಇತ್ತೀಚೆಗಷ್ಟೇ ಈ ಸಚಿವಾಲಯ ತನ್ನ ಎಲ್ಲ ಮೇಜರ್ ಪ್ರೋಗ್ರಾಮ್ಸ್ನ 3 ಅಂಬ್ರೆಲಾ ಸ್ಕೀಮ್ ಕೆಳಗೆ ತೊಗೊಂಡು ಬಂತು. ಮಿಷನ್ ಶಕ್ತಿ, ಮಿಷನ್ ಪೋಷಣ್ 2.0 ಆ್ಯಂಡ್ ಮಿಷನ್ ವಾತ್ಸಲ್ಯ. ನಾವಿಲ್ಲಿ ಮಿಷನ್ ಶಕ್ತಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇದು ಮಹಿಳೆಯರ ಸಬಲೀಕರಣ ಹಾಗೂ ರಕ್ಷಣೆಗಾಗಿ ಇರುವಂಥ ಸ್ಕೀಮ್ಸ್ ಹಾಗೂ ಪಾಲಿಸೀಸ್ ಎಲ್ಲ ಈ ಒಂದು ಮಿಷನ್ ಶಕ್ತಿ ಕೆಳಗೆ ಬರುತ್ತೆ. ಈ ಒಂದು ಮಿಷನ್ ಶಕ್ತಿ ಕೆಳಗೆ ಮತ್ತೆ 2 ವಿಂಗಡಣೆಯನ್ನು ಮಾಡಲಾಗಿದೆ. ಒಂದು ಸಂಬಾಲ್, ಇನ್ನೊಂದು ಸಾಮರ್ಥ್ಯ. ಈ ಸಂಬಾಲ್ ಸಬ್ ಸ್ಕೀಮ್ನ ಕೆಳಗೆ ಮಹಿಳೆಯರ ರಕ್ಷಣೆ ಹಾಗೂ ಭದ್ರತೆಗೆ ಸಂಬಂಧಪಟ್ಟಂತ ಸ್ಕೀಮ್ಸ್ನ ಹಾಕಲಾಗಿದೆ. ಅಂದರೆ ವಿಮೆನ್ ಹೆಲ್ಪ್ ಲೈನ್ಸ್ ಇರ್ಬೋದು, ಬೇಟಿ ಬಚಾವ್ ಬೇಟಿ ಪಡಾವ್, ಒನ್ ಸ್ಟಾಪ್ ಸೆಂಟರ್ಸ್, ಮತ್ತೆ ಹೊಸದಾಗಿ ನಾರಿ ಅದಾಲತ್ಸ್ನ ಆರಂಭ ಮಾಡಲಾಗ್ತಾ ಇದೆ.
ಪರಿವಾರದ ಒಳಗಿರ್ಬೋದು ಅಥವಾ ಸಮಾಜದಲ್ಲಿರ್ಬೋದು ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸ್ಕೊಡೋಕ್ಕೆ ಜೆಂಡರ್ ಜಸ್ಟಿಸ್ಗಾಗಿ ಪರ್ಯಾಯವಾದ ಇನ್ನೊಂದು ವಿವಾದವನ್ನು ಪರಿಹಾರ ಮಾಡ್ಕೊಳೋದಕ್ಕೆ ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಳೋದಕ್ಕೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ ಆಗಿ ಈ ಒಂದು ನಾರಿ ಅದಾಲತ್ಸ್ನ ಕಾಂಪೊನೆಂಟನ್ನು ಆರಂಭ ಮಾಡಲಾಗ್ತಾ ಇದೆ. ಸೊ ಇದೆಲ್ಲ ಸಂಬಾಲ್ ಅನ್ನೋ ಒಂದು ಸಬ್ ಸ್ಕೀಮ್ ಕೆಳಗೆ ಬರುತ್ತೆ. ಇನ್ನೊಂದು ಸಬ್ ಸ್ಕೀಮ್ ಸಾಮರ್ಥ್ಯ. ಇದರೊಳಗೆ ನಾವೀಗ ಚರ್ಚೆ ಮಾಡಿದಂಥ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಇರ್ಬೋದು ಅಥವಾ ಮಹಿಳೆಯರಿಗಾಗಿ ಏನು ವರ್ಕಿಂಗ್ ವಿಮೆನ್ ಹಾಸ್ಟೆಲ್ ಇದೆ, ವರ್ಕಿಂಗ್ ಮದರ್ಸ್ಗಾಗಿ ನ್ಯಾಷನಲ್ ಕ್ರೀಶ್ ಸ್ಕೀಮ್ ಇದೆ, ಉಜ್ವಲ ಸ್ಕೀಮ್ ಇದೆ. ಈ ಎಲ್ಲ ಎಕ್ಸಿಸ್ಟಿಂಗ್ ಸ್ಕೀಮ್ನ ಸಾಮರ್ಥ್ಯ ಅನ್ನೋ ಒಂದು ಸಬ್ ಸ್ಕೀಮ್ನ ಕೆಳಗೆ ಹಾಕಲಾಗಿದೆ. ಈಗ ಆರ್ಟಿಕಲ್ ಕಡೆ ಹೋಗೋಣ. ಹೊಸದಾಗಿ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆಯನ್ನು ರಿವ್ಯಾಂಪ್ ಮಾಡಿದ್ದಾರೆ, ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿದ್ವಲ್ವಾ. ಏನು ಬದಲಾವಣೆ ಮಾಡಲಾಗಿದೆ? ಈ ಮಿಷನ್ ಶಕ್ತಿ ಕೆಳಗೆ ಹೊಸದಾಗಿ ಹಾಕಿದ್ದಾರೆ ಹಾಗೂ ಅದರ ಜೊತೆಗೆ 6,000 ರೂಪಾಯಿನ ಮೆಟರ್ನಿಟಿ ಬೆನಿಫಿಟ್ ಏನು ಕೊಡ್ತಾ ಇದ್ರು, ಮೊದಲನೇ ಮಗುಗಂತೂ ಕೊಡ್ತಾರೆ. ಎರಡನೇ ಮಗುಗೆ ಯಾವಾಗ ಈ ಬೆನಿಫಿಟ್ ಸಿಗುತ್ತೆ ಅದು ಕೇವಲ ಹೆಣ್ಣು ಮಗು ಆದ್ರೆ ಮಾತ್ರ ಸಿಗುತ್ತೆ ಅಂತ ಒಂದು ಬದಲಾವಣೆಯನ್ನ ತಗೊಂಡು ಬಂದಿದ್ದಾರೆ. ಇಲ್ಲಿವರೆಗೆ ಈ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಕೆಳಗೆ ಮೊದಲನೇ ಮಗುವಿಗಷ್ಟೇ ಪಾರ್ಷಿಯಲಿ ವೇಜ್ ಲಾಸ್ನ ಕಾಂಪನ್ಸೇಟ್ ಮಾಡ್ತಾ ಇದ್ದಿದ್ದು. ಈಗ ಎರಡನೇ ಮಗುಗೆ ಮಾಡ್ತಾ ಇದ್ದಾರೆ, ಆದ್ರೆ ಹೆಣ್ಣು ಮಗು ಮಾತ್ರ ಆದ್ರೆ ಅಂತ ಹೇಳ್ತಾ ಇದ್ದಾರೆ, ಕಂಡೀಷನ್ ಹಾಕ್ತಾ ಇದ್ದಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಮಗುವಿನ ಜನ್ಮಕ್ಕಿಂತ ಮುಂಚೆನೆ ಜೆಂಡರ್ ತಿಳ್ಕೊಳ್ಳುವಂಥದ್ದು, ಅದ್ರ ಮೂಲಕ ಸೆಕ್ಸ್ ಸೆಲೆಕ್ಷನ್ ಮಾಡುವಂಥದ್ದು, ನಾವು ಫೀಮೇಲ್ ಇನ್ಫ್ಯಾಂಟಿಸೈಡ್ ಅಂತ ಏನು ಕರಿತೀವಿ, ಭ್ರೂಣ ಹತ್ಯೆ, ಈ ಥರದ್ದೆಲ್ಲ ಕ್ರಮಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ಡಿಸ್ಕರೇಜ್ ಮಾಡೋದಕ್ಕೆ ಈ ಒಂದು ಕ್ರಮವನ್ನು ತಗೊತಾ ಇದ್ದಾರೆ. ಗರ್ಲ್ ಚೈಲ್ಡ್ನ ಪ್ರಮೋಟ್ ಮಾಡೋದಕ್ಕೆ ಈ ರೀತಿ ಕ್ರಮನ ತಗೋತಾ ಇದ್ದಾರೆ. ಆದರೆ ಆಕ್ಟಿವಿಸ್ಟ್ಗಳು ಇದನ್ನು ವಿರೋಧಿಸ್ತಾ ಇದ್ದಾರೆ. ಹಾಗೆ ವಿರೋಧ ಮಾಡೋದಕ್ಕೆ ಕಾರಣಗಳೇನು? ಈಗ ನಾವು ಈಗ ತಾನೇ ನೋಡಿದ್ವಲ್ವಾ, ಕೆಲವೊಂದು ಕಂಡೀಷನ್ಸ್ ಮೇಲೆ ನಾವು ಈ ಒಂದು ಇನ್ಸ್ಟಾಲ್ಮೆಂಟಲ್ಲಿ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಕೆಳಗೆ ಹಣವನ್ನು ಗರ್ಭಿಣಿಯರಿಗೆ ಕೊಡ್ತಾ ಇದ್ದೀವಿ. ನಾವು ಅದರ ಮೂಲಕ ಏನು ಮಾಡ್ತಾ ಇದ್ದೀವಿ, ಗರ್ಭಿಣಿ ಆದರೆ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗತ್ತೆ, ನಂತರ ಚೆಕಪ್ಗೆ ಬರಬೇಕಾಗತ್ತೆ, ಒಂದು ಇನ್ಸ್ಟಿಟ್ಯೂಷನಲ್ಲೇ ಡೆಲಿವರಿ ಆಗಲಿ ಅಂತ ನಾವು ಇಂಡೈರೆಕ್ಟಾಗಿ ಖಚಿತಪಡಿಸ್ಕೋತಾ ಇದ್ದೀವಿ. ಆದರೆ ಈ ರೀತಿ ಹೆಣ್ಮಗು ಆದರೆ ಮಾತ್ರ ಎರಡನೇ ಮಗುವಿಗೆ ಬೆನಿಫಿಟ್ ಸಿಗುತ್ತೆ ಅಂದಾಗ ಏನಾಗುತ್ತೆ, ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಈ ಸ್ಕೀಮ್ ಅವ್ರಿಗೆ ಲಾಗೂ ಆಗೋದೇನೆ ಮಗು ಹುಟ್ಟಿದ ಮೇಲೆ, ಅದು ಹೆಣ್ಮಗು ಆದಾಗ ಮಾತ್ರ. ಹಾಗಾಗಿ ಅವರ ನ್ಯೂಟ್ರಿಷನಲ್ ಅಪ್ಟೇಕ್ ಮೇಲೆ, ಡೆಲಿವರಿ ಮೇಲೆ ಇದರಿಂದ ಪರಿಣಾಮ ಬೀಳುತ್ತೆ. ಅಂದರೆ ಈ ಸ್ಕೀಮ್ನಿಂದ ಎಷ್ಟು ಬೆನಿಫಿಟ್ ಸಿಗ್ಬೋದು ಅದು ಸಿಗೋಕ್ಕೆ ಸಾಧ್ಯ ಆಗಲ್ಲ. ಈ ರೀತಿ ಇರೋವಂಥ ಸ್ಕೀಮ್ಗೆ ಹೊಸ ಕಂಡೀಷನ್ಸ್ ಆದಷ್ಟು ಇದರಿಂದ ಜಾಸ್ತಿ ಹಾನಿನೇ ಆಗುತ್ತೆ. ಈ ಒಂದು ಸ್ಕೀಮ್ನ ಸಾರ್ವತ್ರಿಕಗೊಳಿಸಿ ಯೂನಿವರ್ಸಲೈಸ್ ಮಾಡಿ ಅಂತ ಇಲ್ಲಿ ಆಕ್ಟಿವಿಸ್ಟ್ಗಳು ಕೇಳ್ತಾ ಇದ್ದಾರೆ. ಹಾಗೆ ನೋಡಿದರೆ ಕೋವಿಡ್-19 ಪ್ಯಾಂಡಮಿಕ್ನ ಸಮಯದಲ್ಲಿ ಆಶಾ ವರ್ಕರ್ಸ್ ಅಂತ ನಾವೇನು ಕರಿತೀವಿ, ಅಕ್ರೆಡಿಟ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ವರ್ಕರ್ಸ್ ಅಂತ ಏನು ಕರಿತೀವಿ, ಅವರು ಕಾಂಟ್ರಸೆಪ್ಟಿವ್ ಸಪ್ಲೈಸ್ನ ಕೊಡ್ತಾರೆ. ಗರ್ಭ ನಿರೋಧಕ ಪಿಲ್ಸ್ ಇರ್ಬೋದು, ಸಪ್ಲೈಸ್ ಇರ್ಬೋದು, ಅದನ್ನು ಮಹಿಳೆಯರಿಗೆ ಕೊಡ್ತಾರೆ. ಆದರೆ ಈ ರೀತಿ ಸರ್ವಿಸಸ್ ಇರಲೇ ಇಲ್ಲ ಕೋವಿಡ್-19 ಪ್ಯಾಂಡಮಿಕ್ನ ಸಮಯದಲ್ಲಿ. ಹೀಗಿದ್ದಾಗ ಈ ರೀತಿ ಸಹಾಯವನ್ನು ಮಾಡದೆ ಇನ್ನೊಂದು ರೀತಿ ಅವರು ಕನ್ಸೀವ್ ಆದಮೇಲೆ ಈ ರೀತಿ ಕಂಡೀಷನ್ಸ್ ಮೇಲೆ ಅವ್ರಿಗೆ ಬೆನಿಫಿಟ್ಸ್ ಕೊಡೋದು ತಪ್ಪು ಅಂತ ಕೂಡ ಇಲ್ಲಿ ಆಕ್ಟಿವಿಸ್ಟ್ ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, 2013 ನಾವು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಒಂದು ಕಾಯ್ದೆಯನ್ನು ತೊಗೊಂಡು ಬಂದ್ವಿ ಆಹಾರ ಭದ್ರತೆಗೋಸ್ಕರ. ಇದ್ರ ಕೆಳಗೆ ಕೂಡ ಏನು 5 kg ಫುಡ್ ಗ್ರೇನ್ಸ್ ಕೊಡೋದಿರ್ಬೋದು, 3 ರೂಪಾಯಿ, 2 ರೂಪಾಯಿ, 1 ರೂಪಾಯಿ ಅಂತ ಅಕ್ಕಿ ಗೋಧಿಯನ್ನೆಲ್ಲ ಕೊಡ್ತಾರಲ್ವಾ. ಅದರ ಜೊತೆಗೆ ಮೆಟರ್ನಿಟಿ ಬೆನಿಫಿಟ್ ಅಂದರೆ ಅಟ್ಲೀಸ್ಟ್ 6,000ದಷ್ಟು ಪ್ರೆಗ್ನೆಂಟ್ ಹಾಗೂ ಲ್ಯಾಕ್ಟೇಟಿಂಗ್ ಮದರ್ಸ್ಗೆ ಕೊಡಬೇಕು ಅನ್ನುವಂಥದ್ದು ಈ ಒಂದು ಸ್ಕೀಮಲ್ಲೇ ಮೆನ್ಷನ್ ಇದೆ, ಈ ಒಂದು ಕಾಯ್ದೆಯಲ್ಲೇ ಮೆನ್ಷನ್ ಇದೆ. ಹಾಗೇನಾದರೂ ಮೊದಲನೇ ಮಗುವಿಗೆ ಅಷ್ಟೇ ಬೆನಿಫಿಟ್ ಸಿಗುತ್ತೆ ಅನ್ನೋದಾದರೆ ಇದು ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಕಾಯ್ದೆ ಏನಿದೆ ಇದರ ವಿರುದ್ಧವಾಗಿದೆ ಅಂತ ಕೂಡ ಇಲ್ಲಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ಇವರು ಹೇಳ್ತಾ ಇರೋದು, ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಕೆಳಗೆ ಸೆಕೆಂಡ್ ಚೈಲ್ಡ್ಗೆ ಏನು ಕಂಡೀಷನ್ಸ್ ಹಾಕಿದ್ದೀರಾ ಅದು ತಪ್ಪು, ಇದನ್ನು ಸಾರ್ವತ್ರಿಕಗೊಳಿಸಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಯೂನಿಯನ್ ಬಜೆಟಲ್ಲಿ ಈ ವರ್ಷದ ಏನು ಹಣ ಇದೆ, ನಾವೀಗ ತಾನೇ ನೋಡಿದ್ವಲ್ವಾ ಸಾಮರ್ಥ್ಯ ಸಬ್ ಸ್ಕೀಮ್ ಅಂತ, ಈ ಸ್ಕೀಮ್ ಅಂದರೆ ಇದ್ರ ಒಳಗೆ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಒಂದು ಸ್ಕೀಮ್ ಅಷ್ಟೇ. ಇದೆಲ್ಲದಕ್ಕೂ ಸೇರಿ ಕೇವಲ 100 ಕೋಟಿಯಷ್ಟು ಮಾತ್ರ ಹಣದ ಅಲೋಕೇಶನ್ ಜಾಸ್ತಿ ಆಗಿದೆ. ಈ ಎರಡೂ ವಿಷಯಗಳನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ವಿರೋಧಿಸ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ತುಂಬ ಮುಖ್ಯ, ಪ್ರಿಲಿಮ್ಸ್ ಎಕ್ಸಾಮ್ಗೂ ಮೇನ್ಸ್ ಎಕ್ಸಾಮ್ಗೂ ಎರಡಕ್ಕೂ ತುಂಬ ಮುಖ್ಯವಾಗಿರುವಂಥದ್ದು. ಸೊ ಇಲ್ಲಿ ನಾವೇನು ಬ್ಯಾಕ್ಗ್ರೌಂಡ್ ನೋಡಿದ್ವಿ ಹಾಗೂ ಹೊಸದಾಗಿ ಬದಲಾವಣೆ ಹಾಗೂ ವಿಶ್ಲೇಷಣೆ ಎಲ್ಲದೂ ಕೂಡ ಮುಖ್ಯ ಆಗುತ್ತೆ. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ RBI's ಡಿಜಿಟಲ್ ಕರೆನ್ಸಿ ಪ್ಲಾನ್ಸ್. ಇದು ನಿಮ್ಮ UPSC ಹಾಗೂ KPSC ಪ್ರಿಲಿಮ್ಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥ ಆರ್ಟಿಕಲ್. ರೀಸೆಂಟ್ಲಿ ಅಂದರೆ 2-3 ತಿಂಗಳಿಂದ ನಮಗೆ ಟೆಕ್ಸ್ಟ್ ಆ್ಯಂಡ್ ಕಾಂಟೆಕ್ಸ್ಟ್ ಅಂತ ಹಿಂದೂ ಕೆಳಗೆ ಸ್ಪೆಷಲ್ ಆದ ಪೇಜ್ ಬರ್ತಾ ಇದೆ ಅಲ್ವಾ. ಈ ಪೇಜ್ ಒಳಗೆ ನಿಮಗೆ ಎಸ್ಪೆಷಲಿ ನಮ್ಮ ಪರೀಕ್ಷೆಗೆ ಬೇಕಾಗುವಂಥ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಡೇಟಾ ಹಾಗೂ ವಿಶ್ಲೇಷಣೆ ನಿಮಗೆ ಒಂದೇ ಕಡೆ ಸಿಗುತ್ತೆ. ಕೆಲವೊಮ್ಮೆ ಇದು ನಿಮಗೆ ಹಾರ್ಡ್ ಕಾಪಿಯಲ್ಲಿ ಅವೈಲೇಬಲ್ ಇಲ್ಲದೆ ಇರ್ಬೋದು, ಆದರೆ ಆನ್ಲೈನ್ ಇದು ಅವೈಲೇಬಲ್ ಇದ್ದೇ ಇರುತ್ತೆ. ಇದರಲ್ಲಿ ಮುಖ್ಯವಾದ ಟಾಪಿಕ್ಸ್ ಬಂದಾಗ ನಾವು ಕೂಡ ನ್ಯೂಸ್ ಅನಾಲಿಸಿಸ್ ಅಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ. ಸೊ ಇದರದೇ ನೀವು ಒಂದು ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಕೂಡ ಮಾಡ್ಕೋಬಹುದು. ಸೊ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು RBIನ ಹೊಸ ಡಿಜಿಟಲ್ ಕರೆನ್ಸಿ ಪ್ಲಾನ್ ಏನಿದೆ ಇದ್ರ ಬಗ್ಗೆ. ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ರೀತಿ ಮಾಹಿತಿಯನ್ನು ನೀವು ನೋಡ್ಬೋದು.
ಮೊದಲನೇದಾಗಿ ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ CBDC ಅಂದರೆ ಏನು? ಈಗ ನಮ್ಮ ಹಣ ಇರುತ್ತಲ್ವಾ, ಅದೇ ಕರೆನ್ಸಿ ಪೇಪರಲ್ಲಿರೋದು ಬೇರೆ ಫಾರ್ಮ್ನ ತಗೊಂಡಾಗ, ಡಿಜಿಟಲ್ ಫಾರ್ಮ್ನ ತಗೊಂಡಾಗ ನಾವು ಅದನ್ನು CBDC ಅಂತ ಕರಿತಾ ಇದ್ದೀವಿ. ನಮ್ಮ ಕೈಯಲ್ಲಿ ಇರುವಂಥ ಹಣವನ್ನು ನಾವೇನು ಕರಿತೀವಿ, ಅದನ್ನೇ ಫಿಸಿಕಲ್ ಕ್ಯಾಶ್ ಅಂತ ಕರೀತಾರೆ. ಇದನ್ನು ಡಿಜಿಟಲ್ ಕರೆನ್ಸಿ ಅಂತ ಕರಿತಾ ಇದ್ದಾರೆ. ನಮ್ಮ ಹಣ ಫಿಸಿಕಲ್ ಕ್ಯಾಶ್ನ ಯಾರು ಇಶ್ಯೂ ಮಾಡ್ತಾ ಇದ್ದಾರೆ, ಅದು ಕೂಡ ಅದಕ್ಕೆ ಲೀಗಲ್ ಟೆಂಡರ್ ಸಿಗ್ತಾ ಇರೋದು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ. ಹಾಗೆ ಈ ಡಿಜಿಟಲ್ ಕರೆನ್ಸಿಗೂ ಕೂಡ ಸೂಪರ್ವಿಷನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕೆಳಗೇನೆ ನಡೆಯುತ್ತೆ. ಹಾಗಂತ ಈ ಡಿಜಿಟಲ್ ರುಪಿ ಅಥವಾ ಡಿಜಿಟಲ್ ಕರೆನ್ಸಿ ಏನಿದೆ, ಇದು ಡಿಮ್ಯಾಂಡ್ ಡೆಪಾಸಿಟ್ಸ್ನ ರೀಪ್ಲೇಸ್ ಮಾಡೋದಿಲ್ಲ. ಡಿಮ್ಯಾಂಡ್ ಡೆಪಾಸಿಟ್ ಅಂದರೆ ನೀವು ಹೋಗಿ ATM ಇಂದ ಕ್ಯಾಶ್ನ ಕಲೆಕ್ಟ್ ಮಾಡ್ತೀರಾ ಅಲ್ವಾ, ಅಂದರೆ ಡಿಮ್ಯಾಂಡ್ನ ಪ್ರಕಾರ ನೀವು ಡೆಪಾಸಿಟ್ ಇಂದ ಹಣವನ್ನು ತಗೋತಿದ್ದೀರಾ, ಅದೇ ಡಿಮ್ಯಾಂಡ್ ಡೆಪಾಸಿಟ್. ಇಲ್ಲಿ ಫಿಸಿಕಲ್ ಕ್ಯಾಶನ್ನೇ ನೀವು ಬ್ಯಾಂಕ್ಸ್ ಇಂದ ತಗೊಳಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇದೇ ಫಿಸಿಕಲ್ ಕ್ಯಾಶ್ನ ಹಣವನ್ನು ನೀವು ಇಲ್ಲ ನಾನು ಡಿಜಿಟಲ್ ರುಪಿ ಡಿಜಿಟಲ್ ಕರೆನ್ಸಿಯ ಒಂದು ರೂಪದಲ್ಲಿ ತಗೋತೀನಿ ಅಂತಂದ್ರೆ ಅದನ್ನು ಕೂಡ ತಗೊಳಕ್ಕೆ ಸಾಧ್ಯ ಆಗುತ್ತೆ ಬ್ಯಾಂಕಿಂದ. ಆದರೆ ಇಂಥ ಒಂದು ಡಿಜಿಟಲ್ ಕರೆನ್ಸಿಯ ಉಪಯೋಗ ಏನಿದೆ, ಅವಶ್ಯಕತೆ ಏನಿದೆ? ನಾವೀಗಾಗಲೇ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಸಾಕಷ್ಟು ದಿನಪತ್ರಿಕೆ ವಿಶ್ಲೇಷಣೆಯನ್ನು ನೋಡಿದೀವಲ್ವಾ, ಅದನ್ನ ಯಾವುದೋ ಒಂದು ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲ್ ಮಾಡೋದಿಲ್ಲ. ಹಾಗಾಗಿ ಅದರ ದರ ಏನಿದೆ, ಅದರ ಪ್ರೈಸ್ ತುಂಬ ವೋಲಟೈಲ್ ಆಗಿರುತ್ತೆ, ಅದಕ್ಕೆ ಯಾವುದೂ ನಿಯಂತ್ರಣ ಇರೋದಿಲ್ಲ. ಅದೇ ಈ ರೀತಿಯ ಡಿಜಿಟಲ್ ಕರೆನ್ಸಿ ಒಂದು ಸೆಂಟ್ರಲ್ ಬ್ಯಾಂಕ್ಗೆ ಇಶ್ಯೂ ಮಾಡೋದ್ರಿಂದ ಇದು ರಿಲಯಬಲ್ ಆಗಿರುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಇದರ ನಿಯಂತ್ರಣ ಮಾಡುತ್ತಲ್ವಾ, ಅದ್ರ ಕೆಳಗೆ ಸೂಪರ್ವಿಷನ್ ಬರೋದ್ರಿಂದ ಯಾರು ತಗೊಂಡ್ರು ಅದರ ನಿಯಂತ್ರಣ ಮಾಡೋಕ್ಕೆ ಅದರ ಮಾಹಿತಿ ಇದ್ದೇ ಇರುತ್ತೆ. ಹಾಗಾಗಿ ತುಂಬ ಜಾಸ್ತಿ ಪ್ರೈಸ್ ವೇರಿಯೇಷನ್ ಕ್ರಿಪ್ಟೋ ಕರೆನ್ಸಿ ಅಥವಾ ಪ್ರೈವೇಟ್ ಕರೆನ್ಸಿಗಳ ಥರ ಆಗೋದಿಲ್ಲ. ಇದನ್ನು ತರೋದಕ್ಕೆ ಅಂದರೆ ನಮ್ಮ ಹಣ ಏನಿದೆ ಅದನ್ನು ಪ್ರಿಂಟ್ ಮಾಡಬೇಕಲ್ವಾ RBI, ಅದೇ ಡಿಜಿಟಲ್ ಕರೆನ್ಸಿಗೆ ಪ್ರಿಂಟ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಹಾಗಾಗಿ ಅದರ ರಚನೆ ಮಾಡುವಂಥದ್ದು, ಡಿಸ್ಟ್ರಿಬ್ಯೂಟ್ ಮಾಡೋದು ಕಂಪ್ಲೀಟ್ಲಿ ಝೀರೋ ಕಾಸ್ಟಲ್ಲಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಫಿಸಿಕಲ್ ಕ್ಯಾಶಿಂದ ಬ್ಲ್ಯಾಕ್ ಮನಿ ಜಾಸ್ತಿ ಹರಡುತ್ತೆ ಅಂತ ಹೇಳ್ತೀವಲ್ವಾ, ಅವಕಾಶಗಳು ಆ ರೀತಿ ಕಮ್ಮಿ ಮಾಡಬೇಕು ಅಂತಂದರೆ ಫಿಸಿಕಲ್ ಕ್ಯಾಶ್ನ ಬಳಕೆ ಕಮ್ಮಿ ಆಗಬೇಕು. ಹಾಗಾಗಿ ಡಿಜಿಟಲ್ ಟ್ರಾನ್ಸಾಕ್ಷನ್, ಇಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಅಂದರೆ ಆನ್ಲೈನ್ ನೀವು ಕಾರ್ಡ್ ಥ್ರೂ ಇರ್ಬೋದು, Paytm, ಗೂಗಲ್ ಪೇನೋ, ವ್ಯಾಲೆಟ್ ಇರುತ್ತಲ್ವ, ಅದ್ರ ಮೂಲಕ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಜಾಸ್ತಿ ಎನ್ಕರೇಜ್ ಮಾಡಲಾಗುತ್ತೆ ಅಲ್ವಾ. ಹಾಗೆ ಈ ಡಿಜಿಟಲ್ ಕರೆನ್ಸಿಯನ್ನು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಕೂಡ ಫಿಸಿಕಲ್ ಕ್ಯಾಶ್ನ ಬಳಕೆ ಕಮ್ಮಿ ಆಗುತ್ತೆ. ಸೊ ಇದು ಒಂದು ಉಪಯೋಗ ಅಂತ ಹೇಳ್ಬೋದು. ಹಾಗಂತ ಸಮಸ್ಯೆಗಳು ಏನಾಗಬಹುದು, ಸಮಸ್ಯೆಗಳು ಇಲ್ವಾ? ಬೇರೆ ದೇಶಗಳಲ್ಲಿ ಯಾವ ರೀತಿ ಇದೆ, USA, ಯುರೋಪಿಯನ್ ಯೂನಿಯನ್, ಚೈನಾ, ಇವೆಲ್ಲವೂ ಕೂಡ ಈ ರೀತಿ ಒಂದು ಡಿಜಿಟಲ್ ಕರೆನ್ಸಿಯನ್ನು ಸೆಂಟ್ರಲ್ ಬ್ಯಾಂಕ್ ಮುಖಾಂತರ ತರೋಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ಆದರೆ ಕೆಲವೊಂದು ದೇಶಗಳು, ಡೆನ್ಮಾರ್ಕ್ನಂಥ ದೇಶಗಳು ಇಂಥ ಸೊಲ್ಯೂಷನ್ಸ್ ಬೇಡವೇ ಬೇಡ ಅಂತ ಕೂಡ ಹೇಳಿದ್ದಾವೆ. ಅದಕ್ಕೆ ಕಾರಣ ಈ ರೀತಿ ಡಿಜಿಟಲ್ ಕರೆನ್ಸಿಯಿಂದ ಏನೂ ಅಷ್ಟು ಉಪಯೋಗ ಇಲ್ಲ, ಎಕ್ಸ್ಟ್ರಾ ಇದರಿಂದ ಏನೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಅನ್ನೋದು ಅವರ ನಿಲುವಾಗಿದೆ. ಹೀಗೆ ಕೆಲವೊಂದು ಇಲ್ಲಿ ಸಂಶಯಗಳು ಕೂಡ ಇದೆ. ಈಗ ಡಿಜಿಟಲ್ ರುಪಿಯನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಪ್ರೈವಸಿ ಇಶ್ಯೂ ಆಗುತ್ತಾ? ಈಗ ಸೆಂಟ್ರಲ್ ಬ್ಯಾಂಕ್ ಹತ್ರ ಎಲ್ಲ ಮಾಹಿತಿ ಇರುತ್ತೆ ಅಂತಂದ್ರೆ ಆ ಮಾಹಿತಿಯ ಭದ್ರತೆಗೆ ನಾವು ಕ್ರಮಗಳನ್ನ ತಗೊಂಡು ನಂತರ ಈ ಡಿಜಿಟಲ್ ಕರೆನ್ಸಿನ ತಗೊಂಡು ಬರಬೇಕು ಅನ್ನೋದು ಕೂಡ ಆಗುತ್ತೆ. ಹಾಗೆ ಈ ಡಿಜಿಟಲ್ ಕರೆನ್ಸಿಯನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಬ್ಯಾಂಕ್ ಡೆಪಾಸಿಟ್ಗಳು ಕಮ್ಮಿ ಆದರೆ ಅವ್ರಿಗೆ ಲೋನ್ ಕೊಡೋದಕ್ಕೆ ಕಮ್ಮಿ ಹಣ ಬ್ಯಾಂಕ್ಗಳ ಹತ್ರ ಕೂಡ ಉಳ್ಕೋಬಹುದು. ಹಾಗಾಗಿ ಇದನ್ನು ತಡೆಯೋಕೆ ಕೂಡ ಕ್ರಮಗಳನ್ನ ತೊಗೊಳ್ಬೇಕಾಗತ್ತೆ. ಅಂದರೆ ಎಷ್ಟು ಡಿಜಿಟಲ್ ಕರೆನ್ಸಿಯನ್ನು ಬಳಸ್ಕೋಬೋದು, ಎಷ್ಟು ಕ್ಯಾಶ್ನ ಡೆಪಾಸಿಟ್ ಆಗಿ ಇಡಬೇಕು ಅನ್ನೋದಕ್ಕೆ ಒಂದು ಲಿಮಿಟನ್ನು ತೊಗೊಂಡು ಬರಬಹುದು. ಹಾಗೆ ಬ್ಯಾಂಕ್ ಹತ್ರ ಲೋನ್ ಕೊಡೋದಕ್ಕೆ ಆದಷ್ಟು ಎಷ್ಟು ಬೇಕೋ ಅಷ್ಟು ಕ್ಯಾಶ್ ಇರಲಿ ಅನ್ನೋದಕ್ಕೆ ಹೊಸ ಫ್ರೆಶ್ ಮನಿಯನ್ನು ಸೆಂಟ್ರಲ್ ಬ್ಯಾಂಕ್ಗಳು, RBIಗಳು ಇಂಜೆಕ್ಟ್ ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಬರ್ಬೋದು. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಡಿಜಿಟಲ್ ಕರೆನ್ಸಿಯನ್ನು ತೊಗೊಂಡು ಬರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಪರೀಕ್ಷೆಗೆ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಎಲ್ಲ ಮಾಹಿತಿಯನ್ನು ನೀವು ಇದೊಂದೇ ಆರ್ಟಿಕಲಿಂದ ಪಡ್ಕೋಬಹುದು. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ನ್ಯೂಸ್ ಆರ್ಟಿಕಲ್, ಆಪರೇಷನ್ ಟು ಕರ್ಬ್ ಟ್ರಾಫಿಕಿಂಗ್ ಲಾಂಚ್ಡ್. ಇದು ನಿಮ್ಮ UPSC ಹಾಗೂ KPSC ಸಿಲೆಬಸ್ ಪ್ರಿಲಿಮ್ಸ್ ಎಕ್ಸಾಮ್ಗೆ ಜಾಸ್ತಿ ಮುಖ್ಯವಾಗಿರುವಂಥದ್ದು. ಹಾಗೆ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಜನರಲ್ ಸ್ಟಡೀಸ್ ಪೇಪರ್ 3 ಇಂಟರ್ನಲ್ ಸೆಕ್ಯೂರಿಟಿಗೆ ಕೂಡ ಇಂಡೈರೆಕ್ಟ್ ಆಗಿ ಇದು ಕನೆಕ್ಟ್ ಆಗಿದೆ. ಆಪರೇಷನ್ AHT ಅಂತ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಒಂದು ಹೊಸ ಆಪರೇಷನ್ ಅನ್ನು ಆರಂಭ ಮಾಡ್ತಾ ಇದೆ. ಮನುಷ್ಯರ ಸಾಗಾಣಿಕೆ, ಹ್ಯೂಮನ್ ಟ್ರಾಫಿಕಿಂಗ್ಗೆ ಕಡಿವಾಣ ಹಾಕಕ್ಕೆ ಈ ಒಂದು ಆಪರೇಷನ್ ಆರಂಭ ಮಾಡಲಾಗ್ತಾ ಇದೆ. 2017 ಇಂದ 2021 ಈ ಒಂದು ಅವಧಿಯಲ್ಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ 2,000 ಮಹಿಳೆಯರನ್ನ ಟ್ರಾಫಿಕರ್ಸಿಂದ ಸೇವ್ ಮಾಡೋಕ್ಕೆ ಸಾಧ್ಯ ಆಗಿದೆ. ನ್ಯಾಷನಲ್ ಕ್ರೈಮ್ ಬ್ಯೂರೋ ಪ್ರಕಾರ ಪ್ರತಿ ವರ್ಷ 2,200 ಅಷ್ಟು ಹೊಸ ಟ್ರಾಫಿಕಿಂಗ್ ಕೇಸ್ನ ಫೈಲ್ ಮಾಡಲಾಗುತ್ತೆ. 2011 ಭಾರತ UNTOC, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಅಗೇನ್ಸ್ಟ್ ಟ್ರಾನ್ಸ್ನ್ಯಾಷನಲ್ ಆರ್ಗನೈಸ್ಡ್ ಕ್ರೈಮ್, ಇದಕ್ಕೂ ಕೂಡ ಭಾಗವಾಗಿದೆ. UN ಕನ್ವೆನ್ಷನ್ನ ಕೆಳಗೆ ಮನುಷ್ಯರ ಸಾಗಾಣಿಕೆಯನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು, ತಡಿಬೇಕು, ಸಪ್ರೆಸ್ ಮಾಡಬೇಕು, ಪನಿಷ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರೋಟೋಕಾಲ್ನ ಕೂಡ ನೀಡಲಾಗಿದೆ. ಸೊ ಇದೆಲ್ಲದರ ಕೆಳಗೆ ಇಂಥ ಒಂದು ಕ್ರಮ ಭಾರತದಲ್ಲಿ ತಗೊತಾ ಇದ್ದೀವಿ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ತಗೋತಾ ಇದೆ. ಮಿನಿಸ್ಟ್ರಿ ಆಫ್ ರೈಲ್ವೇಸ್ನ ಸಚಿವಾಲಯದ ಕೆಳಗೆ. ನೋಡಿ, ರೈಲ್ವೇಸೇನೆ ಈ ರೀತಿ ಕ್ರಮವನ್ನು ಯಾಕೆ ತಗೋತಾ ಇದೆ? ರೈಲ್ವೇಸ್ನ ಒಳಗೆ ಲಾಂಗ್ ಡಿಸ್ಟೆನ್ಸ್, ಲಾಂಗ್ ರೂಟ್ ಹೋಗುವಂಥ ಟ್ರೈನ್ಸ್ ಇರ್ತಾವಲ್ವಾ, ಅದರೊಳಗೆ ಯಾರು ಟ್ರಾಫಿಕರ್ಸ್ ಇರ್ತಾರೆ, ಮನುಷ್ಯರನ್ನ ಒಂದ್ ಕಡೆಯಿಂದ ಒಂದ್ ಕಡೆಗೆ ತುಂಬ ದೂರ ಅಂದರೆ ಅವರು ಸಿಕ್ಕಿದಂಥ ಜಾಗದಿಂದ ತುಂಬ ದೂರ
ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಹಾಗೆ ಟ್ರಾನ್ಸ್ಪೋರ್ಟ್ ಮಾಡಿ ಮಹಿಳೆಯರನ್ನ, ಮಕ್ಕಳನ್ನ ಇಲ್ಲಿಗಲ್ ಅಡಾಪ್ಷನ್ಗೆ ಯೂಸ್ ಮಾಡ್ತಾರೆ, ಆರ್ಗನ್ ಟ್ರಾನ್ಸ್ಪ್ಲಾಂಟಿಗೆ ಉಪಯೋಗಿಸ್ತಾರೆ. ಹಾಗೆ ಭಿಕ್ಷೆ ಬೇಡೋದಕ್ಕಿರ್ಬೋದು, ಸರ್ಕಸ್ ಇರ್ಬೋದು, ಬೇರೆ ರೀತಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಇರ್ಬೋದು, ಅಲ್ಲಿ ಫೋರ್ಸ್ಫುಲಿ ಯೂಸ್ ಮಾಡ್ತಾರೆ. ಇದನ್ನೆಲ್ಲ ತಡೆಯೋದಕ್ಕೆ, ಮನುಷ್ಯರ ಸಾಗಾಣಿಕೆಗೆ ಕಡಿವಾಣ ಹಾಕೋದಕ್ಕೆ ಈ ಆಪರೇಷನ್ AHT ಅನ್ನು ಆರಂಭ ಮಾಡಲಾಗ್ತಾ ಇದೆ. ಇದರೊಳಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಇಂಟೆಲಿಜೆನ್ಸ್ ನೆಟ್ವರ್ಕ್ನ ಕ್ರಿಯೇಟ್ ಮಾಡಲಾಗುತ್ತೆ. ಅಂದರೆ ಈ ವಿಕ್ಟಿಮ್ಸ್ ಎಲ್ಲಿಂದ ಬರ್ತಾರೆ, ಎಲ್ಲಿ ಹೋಗ್ತಾರೆ, ಈ ಥರ ಯಾವ ಟ್ರೈನ್ಸಲ್ಲಿ ಸಾಮಾನ್ಯವಾಗಿ ಕಳಿಸಲಾಗುತ್ತೆ, ಯಾರ ಮೇಲೆ ಸಸ್ಪೆಕ್ಟ್ ಇರುತ್ತೆ, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಒಂದು ನೆಟ್ವರ್ಕನ್ನು ಕ್ರಿಯೇಟ್ ಮಾಡ್ಕೋತಾರೆ. ಇನ್ನೊಂದು ಕಡೆ ಇಲ್ಲಿ ಸೈಬರ್ ಸೆಲ್ಸ್ನ ಮೂಲಕ ಈ ರೀತಿ ಮನುಷ್ಯ ಸಾಗಾಣಿಕೆ ಮಾಡುವಂಥ ಟ್ರಾಫಿಕರ್ಸ್ ಏನಿರ್ತಾರೆ, ಅವರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಆನ್ಲೈನ್ ಟ್ರ್ಯಾಕ್ ಮಾಡಲಾಗುತ್ತೆ. ಇದನ್ನು ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರೀತಾ ಇದ್ದಾರೆ. ಸೊ ಸಾಮಾನ್ಯವಾಗಿ ನಮ್ಮ ರಾಜ್ಯಗಳು ಹಾಗೂ ಬೇರೆ ದೇಶಗಳು, ನೇಪಾಲ್, ಬಾಂಗ್ಲಾದೇಶ್, ಮಯನ್ಮಾರ್, ಇದಕ್ಕೆ ಬಾರ್ಡರಿಂಗ್ ಸ್ಟೇಟ್ಸ್ ಇದ್ದಾವೆ, ಅಲ್ಲಿಂದ ಜಾಸ್ತಿ ಈ ರೀತಿ ಸಾಗಾಣಿಕೆ ಆಗುತ್ತೆ. ಸೊ ಆ ಏರಿಯಾಸ್ ಮೇಲೆ ಫೋಕಸ್ ಮಾಡಲಾಗುತ್ತೆ. ರಾಜ್ಯ ಮಟ್ಟದಲ್ಲಿ ಏನು ಲೋಕಲ್ ಪೊಲೀಸ್ ಇರ್ತಾರೆ, ಅವ್ರಿಗೂ ಕೂಡ ನಿರ್ದಿಷ್ಟವಾಗಿ ಹ್ಯೂಮನ್ ಟ್ರಾಫಿಕಿಂಗ್ನ ಕರ್ಕ್ ಮಾಡೋದಕ್ಕೆ ಅಂತಾನೆ RPF ಸಹಾಯ ಕೂಡ ಮಾಡುತ್ತೆ ಈ ಆಪರೇಷನ್ AHT ಕೆಳಗೆ. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್, ಪಬ್ಲಿಕ್ ಬಾರೋಯಿಂಗ್ ವೋಂಟ್ ಕ್ರೌಡ್ ಔಟ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಇದು ನಿಮ್ಮ UPSC ಹಾಗೂ KPSC ಸಿಲೆಬಸ್, ಪ್ರಿಲಿಮ್ಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಕೆಳಗೆ ಬರುತ್ತೆ. ಪಬ್ಲಿಕ್ ಬಾರೋಯಿಂಗಿಂದ ಕ್ರೌಡಿಂಗ್ ಔಟ್ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಫೈನಾನ್ಸ್ ಮಿನಿಸ್ಟ್ರಿ ಹೇಳ್ತಾ ಇದ್ದಾರೆ. ಕೇವಲ ಈ ಟರ್ಮ್ನ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಈ ಆರ್ಟಿಕಲಿಂದ. ಕ್ರೌಡಿಂಗ್ ಔಟ್, ಕ್ರೌಡಿಂಗ್ ಇನ್, ಈ ಎರಡು ಪದಗಳ ಅರ್ಥ ಏನು? ಆರ್ಥಿಕ ವ್ಯವಸ್ಥೆಯಲ್ಲಿ ಈಗ ಏನು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ಗಳನ್ನ, ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡ್ತಾ ಇದ್ದಾರೆ, ಅದರಿಂದ ಕ್ರೌಡಿಂಗ್ ಇನ್ ಆಫ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಕಡೆಯಿಂದ ಜಾಸ್ತಿ ಹಣವನ್ನು ಖರ್ಚು ಮಾಡಿದಾಗ ಅದು ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ. ಆ ಅಭಿವೃದ್ಧಿ, ಆ ಗ್ರೋತ್ನ ಕಾರಣದಿಂದ ಪ್ರೈವೇಟ್ ಕಡೆಯಿಂದ, ಪ್ರೈವೇಟ್ ಫರ್ಮ್ಸ್ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ವ್ಯವಸ್ಥೆನೇ ಹೇಗಿರುತ್ತೆ, ಪರಿಸ್ಥಿತಿನೇ ಹೇಗಿರುತ್ತೆ ಅಂದರೆ ಪ್ರೈವೇಟ್ ಫರ್ಮ್ಸಿಂದ ಹೂಡಿಕೆ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಕ್ರೌಡಿಂಗ್ ಇನ್ ಅಂತ ಕರೀತಾರೆ. ಅದೇ ಕ್ರೌಡಿಂಗ್ ಔಟ್ ಅಂದರೆ ಇದರ ಆಪೋಸಿಟ್. ಕ್ರೌಡಿಂಗ್ ಇನ್ನಿಂದ ವ್ಯವಸ್ಥೆಯಲ್ಲಿ ಡಿಮ್ಯಾಂಡ್ ಜಾಸ್ತಿ ಆದರೆ, ಕ್ರೌಡಿಂಗ್ ಔಟಿಂದ ಸ್ಪೆಂಡಿಂಗ್ ಎಷ್ಟು ಜಾಸ್ತಿ ಆಗುತ್ತೆ ಪಬ್ಲಿಕ್ ಸೆಕ್ಟರಿಂದ ಅಂತಂದರೆ ಪ್ರೈವೇಟ್ ಸೆಕ್ಟರಿಂದ ಏನು ಖರ್ಚೇ ಇರೋದಿಲ್ಲ, ಹೂಡಿಕೆ ಸ್ಪೆಂಡಿಂಗೇ ಇರೋದಿಲ್ಲ. ಇದನ್ನ ಕ್ರೌಡಿಂಗ್ ಔಟ್ ಅಂತ ಕರೀತಾರೆ. ಇಲ್ಲಿ ಈ ಆರ್ಟಿಕಲ್ನ ಕಾಂಟೆಕ್ಸ್ಟ್ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅವರು ತಗೊಂಡಿರುವಂಥ ಕ್ರಮಗಳನ್ನ ತುಂಬಾ ಯೋಚನೆ ಮಾಡಿ ತಗೊಂಡಿದ್ದೀವಿ. ಏನೇ ಹೂಡಿಕೆ ಬಾರೋಯಿಂಗ್ ಇದ್ರೂ ಕೂಡ ಸರ್ಕಾರದ ಕಡೆಯಿಂದ, ಅದರಿಂದ ಕ್ರೌಡಿಂಗ್ ಇನ್ ಆಗುತ್ತೆ ಹೊರತು ಕ್ರೌಡ್ ಔಟ್ ಆಗೋದಿಲ್ಲ ಅಂತ ಸ್ಪಷ್ಟನೆಯನ್ನ, ವಿಶ್ವಾಸವನ್ನ ಒಂದು ರೀತಿ ಕೊಡ್ತಾ ಇದ್ದಾರೆ, ಭರವಸೆಯನ್ನ ಕೊಡ್ತಾ ಇದ್ದಾರೆ ಫೈನಾನ್ಸ್ ಮಿನಿಸ್ಟರ್ ಅವರು. ನಿಮ್ಮ ಪರೀಕ್ಷೆಗೆ ಈ ರೀತಿ ಟರ್ಮ್ಗಳ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗುತ್ತೆ. ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮುಂದುವರಿತಾ ಇವತ್ತಿನ ಎಡಿಟೋರಿಯಲ್ಸ್ ಕಡೆ ಹೋಗೋಣ. ಎ ಸೆಲ್ಫ್ ರಿಲಯಂಟ್ ಫಾರ್ಮಾ ಇಂಡಸ್ಟ್ರಿ. ಇದು ನಿಮ್ಮ UPSC ಹಾಗೂ KPSC ಸಿಲೆಬಸ್, ಪ್ರಿಲಿಮ್ಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುತ್ತೆ. ಇಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್, ಈ ಸ್ಕೀಮ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಕಳೆದ ವರ್ಷ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಒಳಗೆ ಈ ಒಂದು ಸ್ಕೀಮ್ನ ಆರಂಭ ಮಾಡಿದ್ವಿ. ಮೊದಲು ಈ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂದರೆ ಉತ್ಪಾದನೆ ಎಷ್ಟು ಜಾಸ್ತಿ ಆಗಿದೆ ಅದನ್ನು ಪ್ರೋತ್ಸಾಹ ಮಾಡೋದಕ್ಕೆ ಈ ಒಂದು ಸ್ಕೀಮ್ ಇರುವಂಥದ್ದು. ಮುಂಚೆ ಸೇಲ್ಸ್ಗೆ ಕಂಪೇರ್ ಮಾಡಿದಾಗ ಏನು ಸೇಲ್ಸ್ ಜಾಸ್ತಿ ಆಗಿರುತ್ತೆ ಅದನ್ನು ಇನ್ಕ್ರಿಮೆಂಟಲ್ ಸೇಲ್ಸ್ ಅಂತ ಕರೀತಾರೆ. ಆ ಇನ್ಕ್ರಿಮೆಂಟಲ್ ಸೇಲ್ಸ್ಗೆ ಇನ್ಸೆಂಟಿವ್ನ ಕೊಡಲಾಗುತ್ತೆ. ಇದ್ರ ಮೂಲಕ ಇರುವಂಥ ಲೋಕಲ್ ಕಂಪ್ನಿಗಳು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ನ ಜಾಸ್ತಿ ಮಾಡಲಿ, ಹಾಗೆ ಫಾರಿನ್ ಕಂಪ್ನಿಗಳು ಕೂಡ ಇಲ್ಲಿ ಬಂದು ತಮ್ಮ ಯೂನಿಟ್ಸ್ನ ಎಸ್ಟಾಬ್ಲಿಷ್ ಮಾಡಲಿ. ಈ ಒಂದು ಉದ್ದೇಶದಿಂದ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅನ್ನೋ ಒಂದು ಸ್ಕೀಮ್ನ ಆರಂಭ ಮಾಡಿದ್ರು. ಇದನ್ನು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಗೆ ಆತ್ಮನಿರ್ಭರ್ ಭಾರತ್ ಪ್ರೋಗ್ರಾಮ್ ಕೆಳಗೆ ಕಳೆದ ವರ್ಷ ಆರಂಭ ಮಾಡಿದ್ರು. ಇದೇ ಒಂದು ಸ್ಕೀಮ್ನ ಕೆಳಗೆ 3 ಕ್ಯಾಟಗರಿಗಳಿದಾವೆ. ಇಲ್ಲಿ ಮೇನ್ ಆಗಿ ಚರ್ಚೆ ಮಾಡ್ತಾ ಇರೋದು 2ನೇ ಕ್ಯಾಟಗರಿ, APIs ಅಂದರೆ ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್, ಕೀ ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ ಹಾಗೂ ಡ್ರಗ್ ಇಂಟರ್ಮೀಡಿಯರೀಸ್. ಇವುಗಳ ಬಗ್ಗೆ ಮೇನ್ ಆಗಿ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇವುಗಳಲ್ಲೇನೆ ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ನ ಆರಂಭ ಮಾಡೋದಕ್ಕೆ ಕಾರಣ ಇದರಲ್ಲಿ ಇರುವಂಥ ಇಂಪೋರ್ಟ್ ಡಿಪೆಂಡೆನ್ಸ್, ಅಂದರೆ ನಾವು ಏನು ಹೊರಗಿಂದ ಇವುಗಳನ್ನ ಇಂಪೋರ್ಟ್ ಮಾಡ್ತಾ ಇದ್ವಿ ಅದನ್ನು ಕಮ್ಮಿ ಮಾಡೋದಕ್ಕೆ ಅಂತ. ಆದರೆ ಈ ಒಂದು ಸ್ಕೀಮ್ಗೆ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿಲ್ಲ. ಹಾಗೆ ನೋಡಿದ್ರೆ ದೇಶಗಳೆಲ್ಲ ಚೀನಾದಿಂದ ಈ ಡಿಪೆಂಡೆನ್ಸ್ ಕಮ್ಮಿ ಮಾಡ್ಕೋಬೇಕು ಅಂತ ಹುಡುಕ್ತಾ ಇದ್ರು ಕೂಡ ಭಾರತದಲ್ಲಿ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಡಿಮ್ಯಾಂಡ್ನ ಇದು ಮೀಟ್ ಮಾಡಿಲ್ಲ. ಅದನ್ನು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಯಾಕೆ ಡಿಮ್ಯಾಂಡ್ ಮೀಟ್ ಆಗಿಲ್ಲ. ಈಗ ನಮ್ಮ ದೇಶದೊಳಗೆ ಯಾರು ಇನ್ವೆಸ್ಟ್ ಮಾಡಬೇಕು, ಹೂಡಿಕೆ ಮಾಡಬೇಕು ಅಂತಂದರೆ ಅವರಿಗೆ ಏನೇನ ಇಂಪೋರ್ಟ್ ಮಾಡ್ತಾ ಇರ್ತಾರೆ ಅದರ ದರಕ್ಕಿಂತ, ಅದರ ಕಾಸ್ಟ್ಗಿಂತ ಜಾಸ್ತಿ ಇಲ್ಲಿ ಪ್ರೊಡ್ಯೂಸ್ ಮಾಡೋದು ಕಮ್ಮಿ ಖರ್ಚಾಗಬೇಕು. ಹಾಗಿದ್ದಾಗ ಮಾತ್ರ ಅವರು ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಲ್ವಾ. ಹಾಗೆ ಯಾವುದೇ ಕಂಪ್ನಿ ಎಷ್ಟು ಖರ್ಚು ಮಾಡುತ್ತೆ ಅದರ ಪ್ರಕಾರ ಅದು ಏನು ಮಾರ್ತಾ ಇದೆ ಅದರ ದರವನ್ನು ಸೆಟ್ ಮಾಡಬೇಕಾಗುತ್ತೆ. ಆದರೆ ಚೀನಾ ಏನಾದ್ರು ಅದಕ್ಕಿಂತ ಕಮ್ಮಿ ದರದಲ್ಲಿ ಮಾರ್ತಾ ಇದೆ ಅಂತಂದರೆ ಅವರ ಪ್ರಾಡಕ್ಟನ್ನು ಯಾಕೆ ತಗೋತಾರೆ. ಹಾಗಾಗಿ ಪ್ರೈಸ್ ಕಾಂಪಿಟೇಟಿವ್ನೆಸ್ನ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗಬೇಕು. ಇದನ್ನು
ಹೇಗೆ ತರಕ್ಕೆ ಸಾಧ್ಯ? ತಂತ್ರಜ್ಞಾನದ ಮೂಲಕ. ಆದ್ರೆ PLI ಸ್ಕೀಮ್ ಒಳಗೆ ತಂತ್ರಜ್ಞಾನದ ಕಾಂಪೊನೆಂಟೇ ಇಲ್ಲ, ಹಾಗಾಗಿ ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಈ ಸ್ಕೀಮ್ ಒಳಗೆ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬಗ್ಗೆ ಹೇಳಿದ್ದಾರೆ, ಆದ್ರೆ ಹಳೇದು ಈಗ ಯಾವ್ದು ಯೂಸ್ ಆಗ್ತಾ ಇಲ್ಲ ಅದನ್ನ ಕೂಡ ಈ ಸ್ಕೀಮ್ ಒಳಗೆ ಯೂಸ್ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು. ಆ ರೀತಿ ಈ ಸ್ಕೀಮ್ ಒಳಗೆ ಇದೆಲ್ಲ ಮಾಡಿಫಿಕೇಶನ್ಸ್ನ ತಗೊಂಡು ಬರಬೇಕು. ನಾವು ಕೇವಲ PLI ಸ್ಕೀಮ್ನ ಇಂಡಿಪೆಂಡೆಂಟ್ ಆಗಿ ನೋಡ್ತಾ ಇದ್ದೀವಿ, ಅಂದ್ರೆ ಒಂದು ಪಾಲಿಸಿಯಲ್ಲಿ ಅದು ಸಪರೇಟ್ ಆಗಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ಬೋದು, ಬೇರೆ ವಿಷಯಗಳಲ್ಲಿ ಯಾವ ರೀತಿ ನೀತಿಗಳ ಅವಶ್ಯಕತೆ ಇರುತ್ತೆ ಅದನ್ನ ಕೂಡ ತಗೊಂಡು ಬರಬೇಕು. MSME ಹಾಗೂ ಲಾರ್ಜ್ ಪ್ರೈವೇಟ್ ಫರ್ಮ್ಸ್ನ ಏನು ಡೆಫಿನೇಷನ್ ಇದೆ ಅದು ಈಗ ಏನು ಬದಲಾಗಿದೆ, ಅದರ ಪ್ರಕಾರ ಲಾರ್ಜ್ ಫರ್ಮ್ಸ್ ಇರ್ಬೋದು, ಸ್ಮಾಲರ್ ಫರ್ಮ್ಸ್ ಇರ್ಬೋದು, ಅವರೆಲ್ಲರಿಗೂ ಕೂಡ ಈ ಬಿಸ್ನೆಸ್ಗಳಲ್ಲಿ PLI ಸ್ಕೀಮ್ ಉಪಯೋಗ ಆಗೋ ಥರ ಮಾಡಬೇಕು. ಕೆಲವೊಂದು ಪ್ರಾಡಕ್ಟ್ಸ್, ಎಸ್ಪೆಷಲಿ ಈ 5 ಆ್ಯಂಟಿಬಯೋಟಿಕ್ಸ್ ಏನಿದಾವೆ ಅವುಗಳಿಗೆ ಯಾರೂ ಕೂಡ ಮುಂದೆ ಬಂದಿಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ. ಆದರೆ ಇವುಗಳು ಪಬ್ಲಿಕ್ ಹೆಲ್ತ್ ವಿಷಯವಾಗಿ ತುಂಬ ಇಂಪಾರ್ಟೆನ್ಸ್ ಇರುವಂಥದ್ದು, ತುಂಬ ಸಿಗ್ನಿಫಿಕೆನ್ಸ್ ಇರುವಂಥದ್ದು. ಹೀಗಿದ್ದಾಗ ನಾವು ಯಾಕೆ ಪಬ್ಲಿಕ್ ಸೆಂಟರ್ನ ಕೂಡ ಇದರೊಳಗೆ ಇನ್ಕ್ಲೂಡ್ ಮಾಡ್ಕೋತಾ ಇಲ್ಲ? ಹಾಗೆ ಇನ್ಕ್ಲೂಡ್ ಮಾಡ್ಕೊಳೋದ್ರಿಂದ ಇನ್ನಷ್ಟು ಉಪಯೋಗನೇ ಆಗುತ್ತೆ ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಮಾಡಿಫಿಕೇಶನ್ಸ್ನ PLI ಸ್ಕೀಮ್ ಒಳಗೂ ತರಬೇಕು, ನೀತಿಗಳಲ್ಲಿ ಬದಲಾವಣೆ ಬೇಕು, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಕೇವಲ PLI ನಂತ ಒಂದು ಸ್ಕೀಮ್ ತಂದರೆ ಸಾಲದು, ಅದರ ಸುತ್ತಮುತ್ತ ಕ್ರಮಗಳು, ಒಟ್ಟಾರೆ ನಮಗೊಂದು ಹೊಸ ಸ್ಟ್ರಾಟಜಿನೇ ಅವಶ್ಯಕತೆ ಇದೆ ಅಂತ ಇಲ್ಲಿ ಏನು ಕ್ರಮಗಳು ಮಾಡಬಹುದು ಅನ್ನೋದಕ್ಕೆ ಎಡಿಟೋರಿಯಲಲ್ಲಿ ಕೊಟ್ಟಿದ್ದಾರೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಎಡಿಟೋರಿಯಲ್ ಆರ್ಟಿಕಲ್ ಎ ಡೋಸ್ ಆಫ್ ಸೈನ್ಸ್ ದ ವ್ಯಾಕ್ಸಿನೇಷನ್ ಸ್ಟ್ರಾಟಜಿ. ಇದು ನಿಮ್ಮ UPSC ಹಾಗೂ KPSC ಸಿಲೆಬಸ್, ಪ್ರಿಲಿಮ್ಸ್ ಹಾಗೂ ಮುಖ್ಯವಾಗಿ ಜನರಲ್ ಸ್ಟಡೀಸ್ ಪೇಪರ್ 3 ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕೆಳಗೆ ಬರುವಂಥ ಆರ್ಟಿಕಲ್. ಈ ಆರ್ಟಿಕಲಲ್ಲಿ ಆ್ಯಕ್ಚುಲಿ ನಿಮಗೆ ಗವರ್ನೆನ್ಸ್ ರಿಲೇಟೆಡ್ ಕೆಲವೊಂದು ವಿಷಯಗಳು ಕೂಡ ಇದೆ. ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಅಂದರೆ ವ್ಯಾಕ್ಸಿನೇಷನ್ ವಿಷಯವಾಗಿ ಸರ್ಕಾರ ಏನು ಮಾಡ್ತಾ ಇದೆ, ಮಾಡಿದೆ, ಈ ರೀತಿ ವಿಶ್ಲೇಷಣೆ ಇದೆ. ಆದರೆ ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಮುಖ್ಯ ಅಲ್ಲ. ಆದರೆ ಇಲ್ಲಿ ಒಂದು ಕಾನ್ಸೆಪ್ಟ್, ಎಸ್ಪೆಷಲಿ ನೇಸಲ್ ವ್ಯಾಕ್ಸಿನ್ ಬಗ್ಗೆ ಏನಿದೆ ಅದನ್ನು ನಾವು ಮುಖ್ಯವಾಗಿ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಅರ್ಥ ಮಾಡ್ಕೋಬೇಕಾಗತ್ತೆ. ಗವರ್ನೆನ್ಸ್ನ ವಿಚಾರವಾಗಿ ನಿಮ್ಗಾಗಲೇ ಗೊತ್ತಿರುತ್ತೆ, ವ್ಯಾಕ್ಸಿನ್ಗಳಿಗೆ ಅಂತಲೇ ಈ ವರ್ಷದ ಯೂನಿಯನ್ ಬಜೆಟ್ನ ಕೆಳಗೆ 5,000 ಕೋಟಿಯನ್ನು ಇಡಲಾಗಿದೆ. ಕಂಡೀಷನಲ್ ಮಾರ್ಕೆಟ್ ಆಥರೈಸೇಷನ್ನ ನಮ್ಮ ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ವ್ಯಾಕ್ಸಿನ್ಸ್ಗೆ ಕೊಡಲಾಗಿದೆ. ಕಂಡೀಷನಲ್ ಮಾರ್ಕೆಟ್ ಆಥರೈಸೇಷನ್ ಅಂದರೆ ಬೇಸಿಕಲಿ ಯಾರಾದರೂ ಹೋಗಿ ಪ್ರಿಸ್ಕ್ರಿಪ್ಷನ್ ಮೇಲೆ ವ್ಯಾಕ್ಸಿನೇಷನ್ನ ತಗೊಳ್ಳುವಂಥದ್ದು. ಆದರೆ ಇಲ್ಲಿ ಕಂಡೀಷನಲ್ ಅನ್ನೋ ಒಂದು ವಿಷಯವನ್ನು ಕೂಡ ನಾವು ಗಮನಿಸಬೇಕು. ಈಗ ಮುಖ್ಯ ಭಾಗಕ್ಕೆ ಹೋಗೋಣ. ನೇಸಲ್ ವ್ಯಾಕ್ಸಿನ್ನ ಫೇಸ್ 3 ಕ್ಲಿನಿಕಲ್ ಟ್ರಯಲ್ಸ್ಗೆ ಅಪ್ರೂವಲ್ ನೀಡಲಾಗಿದೆ. ಸೊ ಮೇನ್ ಆಗಿ ನಾವು ನೇಸಲ್ ವ್ಯಾಕ್ಸಿನ್ ಬಗ್ಗೆ ತಿಳ್ಕೋಬೇಕು. ನೇಸಲ್ ವ್ಯಾಕ್ಸಿನ್ ಅಂದ್ರೆ ಏನು ವ್ಯತ್ಯಾಸ ಇದೆ? ವ್ಯಾಕ್ಸಿನ್ ಅಂದಾಗ ಅದನ್ನ ನಮಗೆ ಬೇರೆ ಬೇರೆ ರೂಟ್ ಅಲ್ಲಿ ಕೊಡ್ಬೋದು. ಈಗ ಏನು ಇಂಜೆಕ್ಷನ್ ಕೊಡ್ತಾರಲ್ವಾ ಅದನ್ನ ಇಂಟ್ರಾಮಸ್ಕ್ಯುಲರ್ ಅಂತಾರೆ, ಅಂದ್ರೆ ಮಸಲ್ಸ್ ಮಧ್ಯದಿಂದ ಅದನ್ನ ನಮಗೆ ತಲುಪಿಸ್ತಾರೆ. ಅದೇ ರೀತಿ ಇಂಟ್ರಾನೇಸಲ್ ಅಂತಂದ್ರೆ ನೋಸ್ಟ್ರಿಲ್ಸ್ನ ಮೂಲಕ, ಮೂಗಿನ ಮೂಲಕ ಈ ವ್ಯಾಕ್ಸಿನ್ ಅನ್ನು ನಮಗೆ ಕೊಡಲಾಗುತ್ತೆ. ಸೊ ಇದೊಂದು ಇಲ್ಲಿ ಚರ್ಚೆ ಮಾಡ್ತಾ ಇರೋದು ನೇಸಲ್ ವ್ಯಾಕ್ಸಿನ್. ಕೊರೋನಾ ವೈರಸ್ನಂಥ ವೈರಸ್ಗಳು ಮ್ಯೂಕೋಸಾ, ನಮ್ಮ ದೇಹದಲ್ಲಿರುವಂಥ ವೆಟ್ ಟಿಶ್ಯೂಸ್ ಏನಿರುತ್ತೆ, ಅದು ಮೂಗಲ್ಲಿರ್ಬೋದು, ಬಾಯಲ್ಲಿರ್ಬೋದು, ಲಂಗ್ಸ್ ಇರ್ಬೋದು, ಡೈಜೆಸ್ಟಿವ್ ಟ್ರ್ಯಾಕ್ಟ್ ಇರ್ಬೋದು, ಇದ್ರ ಮೂಲಕ ನಮ್ಮ ದೇಹದೊಳಗೆ ಬರುತ್ತೆ. ನೇಸಲ್ ವ್ಯಾಕ್ಸಿನ್ಸ್ ಮೂಲಕ ನಾವು ಈ ಮ್ಯೂಕೋಸಾನೇ ಟಾರ್ಗೆಟ್ ಮಾಡೋದ್ರಿಂದ ಎಲ್ಲಿಂದ ಈ ಇನ್ಫೆಕ್ಷನ್ ಆರಂಭ ಆಗುತ್ತೆ, ವೈರಸ್ ಹರಡಕ್ಕೆ ಆರಂಭವಾಗುತ್ತೆ, ಅದನ್ನೇ ಟಾರ್ಗೆಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವು ಇನ್ನಷ್ಟು ಪರಿಣಾಮಕಾರಿ ಆಗಿರ್ಬೋದು. ಎಸ್ಪೆಷಲಿ ಮಕ್ಕಳಿಗೆ ಇದನ್ನ ಕೊಡೋದು ಸುಲಭ ಆಗುತ್ತೆ. ಮಕ್ಕಳಿಂದ ಹರಡೋದು ಜಾಸ್ತಿ ಆಗ್ತದೆ, ಮಕ್ಕಳಿಗೇನೆ ಜಾಸ್ತಿ ಹಾನಿ ಆಗಲಿಲ್ಲ ಅಂದ್ರೂ ಅಲ್ವಾ. ಹಾಗಾಗಿ ಅವರಿಂದ ಟ್ರಾನ್ಸ್ಮಿಷನ್ ಏನಾಗ್ತಾ ಇದೆ ಅದನ್ನು ಈ ವ್ಯಾಕ್ಸಿನೇಷನ್ ಮೂಲಕ ನಮಗೆ ತಡೆಯೋಕ್ಕೆ ಸಾಧ್ಯ ಆಗ್ಬೋದು. ಜಾಸ್ತಿ ಜನರಿಗೆ ವ್ಯಾಕ್ಸಿನೇಷನ್ನ ತಲುಪ್ಸೋಕ್ಕೆ ಸಾಧ್ಯ ಆಗ್ಬೋದು. ನೋಡಿ, ಈಗ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಏನಿದೆ ಅದನ್ನು ಮಾಸಲ್ಲಿ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಆದರೆ ಈ ನೇಸಲ್ ವ್ಯಾಕ್ಸಿನ್ನ ಹಾಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಇಂಜೆಕ್ಷನ್ ಮೂಲಕ ಕೊಡೋದನ್ನ ಎಲ್ಲರೂ ಕೊಡೋಕ್ಕಾಗಲ್ಲ ಅಲ್ವಾ, ಅದರಲ್ಲಿ ಯಾರು ಟ್ರೈನ್ ಇರ್ತಾರೆ ಅವರೇ ಕೊಡಬೇಕಾಗುತ್ತೆ. ಆದರೆ ನೇಸಲ್ ವ್ಯಾಕ್ಸಿನ್ ಕೊಡೋದಕ್ಕೆ ಸ್ಪೆಷಲ್ ಆಗಿ ಏನು ನಿಮಗೆ ಟ್ರೈನಿಂಗ್ ಅವಶ್ಯಕತೆ ಇಲ್ಲ, ನೀವೇ ಕೂಡ ತಗೋಬಹುದು. ಹಾಗಾಗಿ ಜಾಸ್ತಿ ಜನಕ್ಕೆ ವ್ಯಾಕ್ಸಿನೇಷನ್ ತಲುಪ್ಸೋಕ್ಕೆ ಸಾಧ್ಯ ಆಗುತ್ತೆ. ಈಗ ಇರುವಂಥ ಪರಿಸ್ಥಿತಿಯಲ್ಲಿ ಕೋವಿಡ್ ಇಂದ ಎಷ್ಟು ಹಾನಿ ಆಗ್ತಿದೆ ಅದನ್ನು ಕಮ್ಮಿ ಮಾಡೋದಕ್ಕೆ ನೇಸಲ್ ವ್ಯಾಕ್ಸಿನ್ನ ಬಳಸ್ಕೋಬಹುದು. ಆದರೆ ಇದರಿಂದ ಏನು ರಕ್ಷಣೆ ಸಿಗುತ್ತೆ ಅದು ಶಾರ್ಟ್ ಲಾಸ್ಟಿಂಗ್ ಅಂತ ಅಂತಾರೆ, ಅಂದರೆ ಜಾಸ್ತಿ ಹೊತ್ತಿಗೆ, ಜಾಸ್ತಿ ಅವಧಿಗೆ ಇರೋದಿಲ್ಲ ಅಂತಾರೆ. ಹಾಗಾಗಿ ಈ ನೇಸಲ್ ವ್ಯಾಕ್ಸಿನ್ಸ್ಗೆ ತಂದೆ ಆದ ಪ್ಲಸ್ ಪಾಯಿಂಟ್ ಕೂಡ ಇದೆ, ಮೈನಸ್ ಪಾಯಿಂಟ್ ಕೂಡ ಇದೆ. ಎಲ್ಲದನ್ನು ತಿಳ್ಕೊಂಡಿರಬೇಕು. ನಿಮ್ಮ ಪರೀಕ್ಷೆಗೆ ನೇಸಲ್ ವ್ಯಾಕ್ಸಿನ್ ಅಂದರೆ ಏನು, ಇದರ ಬೆನಿಫಿಟ್ಸ್ ಏನು ಸಮಸ್ಯೆಗಳಿದೆ, ಈ ಎಲ್ಲ ವಿಷಯಗಳನ್ನ ನೀವು ಗವರ್ನೆನ್ಸ್ ಹಾಗೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎರಡೂ ಆಸ್ಪೆಕ್ಟಿಂದ ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಸಂಚಿಕೆಯಿಂದ ಪ್ರಶ್ನೆಯನ್ನು ಉತ್ತರಿಸಿ. ಮಿಷನ್ ಶಕ್ತಿ ಇಸ್ ಅನ್ ಅಂಬ್ರೆಲಾ ಸ್ಕೀಮ್ ರಿಲೇಟೆಡ್ ಟು ಎ ಹೆಲ್ದಿ ಆ್ಯಂಡ್ ಹ್ಯಾಪಿ ಚೈಲ್ಡ್ಹುಡ್, ಬಿ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆ್ಯಂಡ್ ಎಂಪವರ್ಮೆಂಟ್ ಆಫ್ ವುಮೆನ್, ಸಿ ನ್ಯೂಟ್ರಿಷನಲ್ ಅವೇರ್ನೆಸ್, ಡಿ ಇಮ್ಯುನೈಸೇಷನ್. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.